ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವತ್ತು ಅಂದರೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಇರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವ ರೀತಿ ಅದು ಪೀಸ್ ಚೆನ್ನಾಗಿರುತ್ತೆ ಅಂತಂದರೆ ಸೇಮ್ ನಾಟಿ ಕೋಳಿ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಅದರ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಎರಡು ತೆಂಗಿನಕಾಯಿಯ ತುರಿಯನ್ನು ತೊಗೊಂಡಿದ್ದೀನಿ, ಎರಡು ತೆಂಗಿನಕಾಯಿಯ ಪೂರ್ತಿ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ರುಬ್ಬಿ ಇದರದ್ದು ಹಾಲನ್ನು ತಗೊಳ್ಬೇಕು, ತೆಂಗಿನಕಾಯಿಯ ಹಾಲನ್ನು ತಗೊಳ್ಬೇಕು ನಾವಿಲ್ಲಿ. ನೋಡಿ, ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಹಾಲು ತೆಗಿಲಿಕ್ಕೆ ಚೆನ್ನಾಗಾಗತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ, ಇದು ತುಂಬ ನುಣ್ಣಗಾಗಿದೆ. ಇದರದ್ದು ಕಾಯಿ ಹಾಲು ತೆಕ್ಕೊಂಡ್ರೆ ಆಯ್ತು ಅಷ್ಟೇ. ಹಾಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಅಂದರೆ ಪೆಪ್ಪರ್ ಕಾಳು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಸೋಂಪು 2 ಟೇಬಲ್ ಸ್ಪೂನಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ, ಅಂದರೆ ಬಡಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಧನ್ಯಕಾಳು ಅಂದರೆ ಕೊತ್ತಂಬರಿ ಬೀಜನ ಇದಕ್ಕೆ ಹಾಕ್ತಾಯಿಲ್ಲ, ಕೊತ್ತಂಬರಿ ಪೌಡ್ರ್ ಬಳಸೋದ್ರಿಂದ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿಲ್ಲ, ತೋರಿಸ್ತೇನೆ ನಾನು. ಅದು 3 ಟೇಬಲ್ ಸ್ಪೂನಷ್ಟು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗಾಗಿ ಇದಕ್ಕೆ ಫ್ರೈಗೆ ಹಾಕಿದ್ರೆ ಅದು ಪೂರ್ತಿ ಕತ್ತೋಗ್ಬಿಡುತ್ತೆ ಹೇಳಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದಮೇಲೆ ತೆಕ್ಕೊಂಡ್ರೆ ಆಯಿತು. ಹಾಗೆ ಅದನ್ನು ತೆಕ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ ಒಂದು 3 ಇಂಚ್ ಅಷ್ಟು ಚಕ್ಕೆನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಚಕ್ರ ಮೊಗ್ಗನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಗೆ ಲವಂಗ, ಸ್ವಲ್ಪ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಲೆಕ್ಕ ಕೇಳಬೇಕಂದ್ರೆ 8 ರಿಂದ 10 ಲವಂಗನ ಬಳಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಪಲಾವ್ ಎಲೆ ಒಂದು 5-6 ಪಲಾವ್ ಎಲೆಯನ್ನು ಬಳಸ್ತಾ ಇದ್ದೀನಿ. ಇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಾಯ್ತು. ಮತ್ತೆ ಎಣ್ಣೆ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ, ಮುಂಚೆ ಹಾಕಿರುವ ಎಣ್ಣೆ ಇರುತ್ತಲ್ಲ ಅದರಲ್ಲಿ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕಿದು. ಇದು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಕೊಂಡ್ರೆ ಆಯ್ತು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ನಾನು ಹಾಕೋ ವಿಡಿಯೋ ನಿಮಗೆ ಮೊದಲೇ ಬರುತ್ತೆ. ಹಾಗೆ ನೀವೇ ಮೊದಲೇ ನೋಡ್ಬೋದು, ಹಾಗೆ ಮೊದಲೇ ಕೂಡ ಕಮೆಂಟು ಕೂಡ ಮಾಡ್ಬೋದು, ರೆಸಿಪಿ ಕೂಡ ಟ್ರೈ ಮಾಡ್ಬೋದು. ಹಾಗೆ ನಾನಿಲ್ಲಿ ಫ್ರೈ ಆಗಿದೆ. ಹಾಗೆ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಕೆಂಪು ಕಡಲೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಕಾಬೂಲ್ ಕಡಲೆ ಅಲ್ಲ, ಮತ್ತು ಕೆಂಪು ಕಡಲೆ ಬರುತ್ತಲ್ಲ ಅದನ್ನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಎಣ್ಣೆನ ಹಾಕ್ತಾ ಇಲ್ಲ, ಏನು ಪಾತ್ರೆಯಲ್ಲಿ ಎಣ್ಣೆ ಇತ್ತಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೊಟ್ಟೆ ಥರ ಬರಬೇಕು, ಅದು ಓಪನ್ ಆಗುತ್ತಲ್ಲ ನೋಡಿ, ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗ ಸ್ವಲ್ಪ ಓಪನ್ ಆಗುತ್ತಲ್ಲ, ಹಾಗಾಗಿ ಅಷ್ಟೇ ಆದರೆ ಸಾಕು. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಚಟಪಟ ಅಂತ ಸ್ವಲ್ಪ ಆಗ್ತಾಯಿದೆ. ಕೆಲವೊಂದು ಸಲ ಆಗಲ್ಲ, ಆಗುವವರೆಗೂ ನೀವು ಅದನ್ನು ಕತ್ತಲಿಕ್ಕೆ ಮಾತ್ರ ಹೋಗಬೇಡಿ. ಫ್ರೈ ಆಯಿತು ಅಂತ ಗೊತ್ತಾಗುತ್ತಲ್ಲ ಅಷ್ಟು ತೆಕ್ಕೊಂಡ್ರೆ ಸಾಕಿಲ್ಲಿ. ನಾನಿಲ್ಲಿ ಅದನ್ನು ಇದು ಸ್ವಲ್ಪ ಬರ್ತಾಯಿದೆ, ಓಪನ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ತೋರಿಸ್ತೇನೆ ನಾನೀಗ. ನೋಡಿ, ಚೆನ್ನಾಗಿ ಅರಳುತ್ತಾ ಉಂಟು ಅಂತ ಹೇಳ್ತಾರಲ್ಲ ಆ ಥರ ಆಗ್ತಾಯಿದೆ. ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಚೆನ್ನಾಗಿ ಅರಳ್ತಾ ಇದೆ. ಹಾಗಾಗಿ ಇವು ಚೆನ್ನಾಗಿ ಅಷ್ಟು ಅರಳಿದ್ರೆ ಸಾಕು, ತೆಕ್ಕೊಂಡು ಬಿಡುವ ಇದನ್ನು ಒಂದ್ಸರಿ. ಹಾಗೆ ಎಲ್ಲ ಮಸಾಲವನ್ನು ತೆಕ್ಕೊಂಡು ನಾನಿಲ್ಲಿ ನೋಡ್ತಾ ಇರ್ಬೋದು, ನಾನು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಲೆಕ್ಕ ಮಾಡಿದರೆ ಮೆಣಸು ಒಂದು 20 ರಿಂದ 25 ಇರ್ಬೋದೇನೋ ಅಷ್ಟೇ. ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಮತ್ತೆ ಎಣ್ಣೆ ಹಾಕಲಿಕ್ಕೆಲ್ಲ ಹೋಗೋದು ಬೇಡ, ಚೆನ್ನಾಗಿ ಫ್ರೈ ಆದರೆ ಆಯಿತು. ಅದನ್ನು ತೆಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಹಸಿದಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈರುಳ್ಳಿ ಒಂದು 4 ಬಳಸ್ತಾ ಇದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ, ಒಂದು 5 ರಿಂದ 6 ಹಸಿಮೆಣಸು, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಹಾಗೆ 3 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಈರುಳ್ಳಿ, ಇವು 3 ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಲ್ಲಿ ನಾವು ಟೊಮೆಟೊನ ಹಾಕಿದ್ರೆ ಆಯಿತು. ನಾನಿಲ್ಲಿ ಸಾಂಬಾರಿಗೆ ಎಲ್ಲರೂ ಕೊತ್ತಂಬರಿ ಸೊಪ್ಪೆಲ್ಲ ಬಳಸ್ತಾರೆ, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಪುದೀನ ಸೊಪ್ಪು ಏನೂ ಬಳಸ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಯಾಕೆಂದರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಇದು ಆಂಧ್ರ ಚಿಕನ್ ಅಲ್ಲ, ಹಾಗಾಗಿ ಸಕ್ಕತ್ತಾಗಿ ಬರುತ್ತೆ. ಒಂಥರ ನಾಟಿ ಕೋಳಿ ತಿಂದಷ್ಟೇ ಖುಷಿಯಾಗುತ್ತೆ, ಆ ಥರ ಇರುತ್ತೆ. ಅದು ಗಟ್ಟಿ ಕೂಡ ಇರುತ್ತೆ, ಹಾಗಾಗಿ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ. ಇವು ಕೂಡ ಚೆನ್ನಾಗಿ ಫ್ರೈ ಆದರೆ ಆಯಿತು. ಇದು ಯಾಕೆ ಅಂತಂದರೆ ಇದು ಚೆನ್ನಾಗಿ ಫ್ರೈ ಆದರೆ
ಫ್ಲೇವರ್ ಕೂಡ ಚೆಂದ ಬರುತ್ತೆ. ಹಾಗೆ ಸಾಂಬಾರು ಕೂಡ ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅರ್ಧಂಬರ್ಧ ಎಲ್ಲ ಫ್ರೈ ಮಾಡ್ಕೊಳ್ತಾ ಇಲ್ಲ, ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಈ ಹಸಿ ತರಕಾರಿ ಮತ್ತು ಏನು ನಾನು ಮಸಾಲ ಐಟಮ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀರ ಎಲ್ಲವನ್ನು ಸೇರಿ ರುಬ್ಲಿಕ್ಕೆ ಹಾಕಿದ್ದೀನಿ. ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಗ್ಗರಣೆಗೆ ಜಸ್ಟ್ ಒಂದು 1/4 ಇಂಚಷ್ಟು ಚಕ್ಕೆಯನ್ನು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಕ್ರ ಮೊಗ್ಗು ಒಂದನ್ನು ಹಾಕ್ತಾಯಿದ್ದೀನಿ. ಒಂದು 5-6 ಲವಂಗ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ತೊಳೆದಿಟ್ಕೊಂಡಿರುವಂಥ ಚಿಕನ್, ಇದು 2 kg ಚಿಕನ್ ಉಂಟು, ಹಾಗಾಗಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ನಾನಲ್ಲಿ 2 ಕಾಯಿಯನ್ನು ಹಾಕಿದ್ದೀನಲ್ಲ, ಕಾಯಿ ಹಾಲು ತೆಗಿಲಿಕ್ಕೆ. ಅಂದರೆ 2 kg ಚಿಕನ್ನಿಗೆ 2 ಕಾಯಿದು ಕಾಯಿ ಹಾಲು ಅನ್ನೋ ಲೆಕ್ಕದಲ್ಲಿ ನಾನು ಹಾಕಿದ್ದೆ ಅಷ್ಟೇ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಬೇಕು. ಚಿಕನಿಗೆ ಚೆನ್ನಾಗಿ ಉಪ್ಪು ಹಿಡಿದ್ರೆ ಮಾತ್ರ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ಸ್ವಲ್ಪ ಮೊಸರನ್ನು ಹಾಕ್ತಾಯಿದ್ದೀನಿ ಮತ್ತು ಕಸ್ತೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸ್ವಲ್ಪ ಎಷ್ಟು ಅಂತ ಕೇಳಿದರೆ ಒಂದು ಅರ್ಧ ಕಪ್ಪಷ್ಟು, ಸಣ್ಣ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಕಸ್ತೂರಿ ಮೇಥಿಯನ್ನು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅದರ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಹಾಗೆ ಇಲ್ಲಿ ಮೊಸರನ್ನು ಬಳಸ್ತಾ ಇದ್ದೀನಿ. ಅದು ಕೂಡ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಬಳಸ್ತಾ ಇದ್ದೀನಿ ನಾನು. ಮೊಸರು ಹಾಕೋದ್ರಿಂದ ಚಿಕನ್ನು ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹೇಳಿ. ಈ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ತೆಗೆದಿಟ್ಕೊಂಡಿರುವಂಥ ಕಾಯಿ ಹಾಲನ್ನು ಸ್ವಲ್ಪವೇ ಹಾಕಬೇಕು, ಪೂರ್ತಿ ಪ್ರಮಾಣದಲ್ಲಿ ಹಾಕಲಿಕ್ಕೆ ಹೋಗಬಾರ್ದು. ಒಂದು 1/4 ಭಾಗದಷ್ಟು ಕಾಯಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ಇದು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ. ಉಪ್ಪು ಕೂಡ ತುಂಬ ಇಂಪಾರ್ಟೆಂಟ್. ಚಿಕನ್ ಬೇಯಿಸುವಾಗ ನಾವು ಯಾವ ರೀತಿ ಹದದಲ್ಲಿ ಹಾಕ್ತೀವಲ್ಲ, ಅದು ತುಂಬ ಅಂದರೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹೇಳಿ ಅಷ್ಟೇ. ನಾನಿಲ್ಲಿ 1/4 ಭಾಗದಷ್ಟು ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾವೇನು ತೆಕ್ಕೊಂಡಿದ್ದೀವಲ್ಲ ಅದರದ್ದು 1/4 ಭಾಗದಷ್ಟು ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇದು ಚೆನ್ನಾಗಿ ಬೆಂದರೆ ಆಯಿತು. ಇದನ್ನು ಒಂದು ಸರಿ ಮುಚ್ಚಿಟ್ಬಿಡುವ. ಮುಚ್ಚಿ ಬೇಯಿಸಿದರೆ ಬೇಗ ಬೇಯುತ್ತೆ ಹೇಳಿ ಅಷ್ಟೇ. ಹಾಗೆ ಇಲ್ಲಿ ಮಸಾಲ ಕೂಡ ಆಗಿದೆ, ತೆಕ್ಕೊಂಡು ಬಿಡುವ. ಹಾಗೆ ಮಸಾಲ ಕೂಡ ತೆಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ ನೋಡಿ, ಸಖತ್ತಾಗಿ ಚಿಕನ್ ಕೂಡ ಬೆಂದಿದೆ. ಹಾಗೆ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳುವ. ತೋರಿಸ್ತೇನೆ ನಾನಿಲ್ಲಿ ನೋಡಿ. ಮಸಾಲವನ್ನು ತೆಕ್ಕೊಂಡಿದ್ದೀನಿ, ಪೂರ್ತಿ ಫುಲ್ ಇದೆ. ಹಾಗಾಗಿ ನಾನಿಂದ ಹಾಕ್ಕೊಂಡೆ. ಕಾಯಿ ಹಾಲು, ಉಳಿದಿರುವ ಕಾಯಿ ಹಾಲು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಇದೇನಾದರೂ ಇನ್ನೂ ದಪ್ಪ ಆಯಿತು ಅಂತ ಅನಿಸಿದರೆ ಕಾಯಿ ಹಾಲು, 2ನೇ ಕಾಯಿ ಹಾಲು ಅಂತ ಬೇಕಾದ್ರೆ ತೆಕ್ಕೊಳ್ಬೋದು. ಅದನ್ನು ತೆಕ್ಕೊಂಡು ನಾವು ಹಾಕ್ಕೊಳ್ಬೋದು. ಸಾಂಬಾರು ಕೂಡ ಕುದ್ದಿದೆ, ಸಾಂಬಾರು ಕೂಡ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಅನ್ನಕ್ಕಾಗಿರ್ಬೋದು, ಇಡ್ಲಿ ಆ ಥರ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಚಪಾತಿ, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.